ಮಾನವನ ದಾಹವನ್ನ ತಣಿಸಿ ಅವನು ಶಾಶ್ವತ ಜೀವವನ್ನ ಪಡೆಯಲು ಸಾಧ್ಯವಾಗುವಂತೆ ನೀರಿನ ಜೀವದ ಹಳ್ಳ ಹರಿಯುವ ಶಿಲೆಯಾದ ಕ್ರಿಸ್ತನು ಹೊಡೆಯಲ್ಪಡುವುದು ದೇವರ ಯೋಜನೆ. ಒಂದೇ ಬಾರಿ. ಒಮ್ಮೆ ಹೊಡೆಯಲ್ಪಟ್ಟವನನ್ನ ಪುನಃ ಪುನಃ ಹೊಡೆಯುವ ಅಗತ್ಯವಿಲ್ಲ. ಮಾನವಕುಲದ ಪಾಪಕ್ಕಾಗಿ ಶಿಲೆಯಾದ ಕ್ರಿಸ್ತನು ಒಂದೇ ಬಾರಿ ಹೊಡೆಯಲ್ಪಟ್ಟರು. ದೈನಂದಿನ ಧ್ಯಾನ. ದಂಡವನ್ನ ತೆಗೆದುಕೊಳ್ಳಿ. ನೀನು ಮತ್ತು ನಿನ್ನ ಸಹೋದರ ಆರೋನನು ಸಭೆಯನ್ನು ಸೇರಿಸಿಕೊಳ್ಳಿ. ಅವರ ಮುಂದೆ ಶಿಲೆಗೆ ಮಾತಾಡು, ಅದು ತನ್ನ ನೀರನ್ನ ಕೊಡುತ್ತದೆ. ಹೀಗಾಗಿ ನೀನು ಶಿಲೆಯಿಂದ ಅವರಿಗೆ ನೀರನ್ನು ತರಬೇಕು ಮತ್ತು ಸಭೆಯವರಿಗೆ ಹಾಗೂ ಅವರ ಜಾನುವಾರುಗಳಿಗೆ ಕುಡಿಯಲು ಕೊಡಬೇಕು. ಸಂಖ್ಯೆಗಳು 20 ಕಾಲಮ್ 8. ಇಸ್ರಾಯೇಲ್ ಜನರು ಕಾದೇಶಿನಲ್ಲಿ ಉಳಿದಿದ್ರು. ಅವರಿಗೆ ಕುಡಿಯಲು ನೀರು ಇರಲಿಲ್ಲ. ಆಗ ಇಸ್ರಾಯೇಲ್ ಜನರು ಮೋಶೆ ಮತ್ತು ಆರೋನನ ವಿರುದ್ಧ ಸೇರಿಕೊಂಡು ಅವರೊಂದಿಗೆ ವಾದಿಸಿದರು. ಅವರು ಕುಣಿದಾಡ್ತಾ, ನಮ್ಮ ಸಹೋದರರು ಕರ್ತನ ಸಮ್ಮುಖದಲ್ಲಿ ಸತ್ತಾಗ ನಾವು ಕೂಡ ಸತ್ತಿದ್ರೆ ಎಷ್ಟು ಚೆನ್ನಾಗಿತ್ತಿತ್ತಂತ ಹೇಳಿದರು. ನೀವು ಕರ್ತನ ಸಭೆಯನ್ನ ಈ ಅರಣ್ಯಕ್ಕೆ ಏಕೆ ತಂದಿದೆಯೇ? ನಾವು ಮತ್ತು ನಮ್ಮ ಜಾನುವಾರುಗಳು ಇಲ್ಲಿ ಸಾಯಬೇಕೆಂದಾರ? ಮೋಶೆ ಮತ್ತು ಆರೋನ್ ಸಭೆಯಿಂದ ದೂರ ಹೋಗಿ ಸಭಾಮಂದಿರದ ಬಾಗಿಲಿಗೆ ಬಂದು ಮುಖಭೂಮಿಗೆ ಬಿದ್ದು ಕರ್ತನಿಗೆ ಮೊರೆ ಹಾಕಿದರು. ಆಗ ದೇವರು ಮೋಶೆಗೆ, ಅವರ ಕಣ್ಣೆದುರಿನಲ್ಲಿ ಶಿಲೆಗೆ ಮಾತಾಡು, ಅದು ತನ್ನ ನೀರನ್ನು ಕೊಡುತ್ತದೆ ಎಂದು ಹೇಳಿದರು. ಹೀಗಾಗಿ ನೀನು ಶಿಲೆಯಿಂದ ಅವರಿಗೆ ನೀರನ್ನ ತರಬೇಕು ಮತ್ತು ಸಭೆಯವರಿಗೆ ಹಾಗೂ ಅವರ ಜಾನುವಾರುಗಳಿಗೆ ಕುಡಿಯಲು ಕೊಡಬೇಕು. ಇದಕ್ಕಿಂತ ಮೊದಲು ಅವರು ರೆಫಿದಿಮಿನ್ನಲ್ಲಿ ವಾಸಿಸುತ್ತಿದ್ದಾಗ ಅವರಿಗೆ ಕುಡಿಯಲು ನೀರಿರಲಿಲ್ಲ. ಇಸ್ರಾಯೇಲ್ಯರು ಮೋಶೆಯೊಂದಿಗೆ ಜಗಳವಾಡಿ, ನಮಗೆ ಕುಡಿಯಲು ನೀರು ಕೊಡು ಎಂದು ಹೇಳಿದರು. ಆಗ ಮೋಶೆ ಕರ್ತನಿಗೆ ಮೊರೆ ಹಾಕಿದ್ರು. ಆಗ ಕರ್ತನು, ನಾನು ನಿನ್ನ ಮುಂದೆ ಶಿಲೆಯ ಮೇಲೆ ನಿಂತಿರುತ್ತೇನೆ, ನೀನು ಆ ಶಿಲೆಗೆ ಹೊಡೆಯು, ಜನರಿಗೆ ಕುಡಿಯಲು ನೀರು ಅದರಿಂದ ಹೊರಬರುತ್ತದೆ ಎಂದು ಹೇಳಿದರು. ಮೋಶೆ ಹಾಗೆ ಮಾಡಿದನು. ದೇವರು ಶಿಲೆಯಿಂದ ನೀರನ್ನು ಹೊರತಂದುಕೊಟ್ಟನು. ಮೊದಲ ಬಾರಿ ಅವರು ನೀರಿಲ್ಲದೆ ಇದ್ದಾಗ ದೇವರು ಆತನಿಗೆ ಶಿಲೆಗೆ ಹೊಡೆಯಲು ಹೇಳಿದನು. ಆದರೆ ಈ ಬಾರಿ ಆತನಿಗೆ ಶಿಲೆಯೊಡನೆ ಮಾತಾಡಲು ಹೇಳುತ್ತಾನೆ. ದೇವರು ಏಕೆ ಹೀಗೆ ಹೇಳಿದ್ರು? ಈ ಶಿಲೆ ಕ್ರಿಸ್ತನನ್ನು ಪ್ರತಿನಿಧಿಸುತ್ತದೆ ಮತ್ತು ಎಲ್ಲರೂ ಅದೇ ಆತ್ಮಿಕ ಪಾನೀಯವನ್ನ ಕುಡಿಗಾವು. ಅವರು ತಮ್ಮನ್ನು ಅನುಸರಿಸಿದ ಆ ಆತ್ಮಿಕ ಶಿಲೆಯಿಂದ ಕುಡಿಯುತ್ತಿದ್ದರು. ಆ ಶಿಲೆ ಕ್ರಿಸ್ತನಾಗಿದ್ದರು. 1 ಕೊರಿಂಥಿಯರಿಗೆ 10ನೇ ಅಧ್ಯಾಯ 4ನೇ ವಚನ. ಮಾನವನ ದಾಹವನ್ನು ತಣಿಸಿ ಅವನು ಶಾಶ್ವತ ಜೀವನವನ್ನು ಪಡೆಯಲು ಸಾಧ್ಯವಾಗುವಂತೆ ಮಾಡುವ ಜೀವಜಲವು ಹರಿಯುವ ಶಿಲೆಯಾದ ಕ್ರಿಸ್ತನು ಹೊಡೆಯಲ್ಪಡುವುದು ದೇವರ ಯೋಜನೆ. ಒಂದೇ ಬಾರಿ. ಒಮ್ಮೆ ಹೊಡೆಯಲ್ಪಟ್ಟವನನ್ನು ಪುನಃ ಪುನಃ ಹೊಡೆಯುವ ಅಗತ್ಯವಿಲ್ಲ. ಮಾನವಕುಲದ ಪಾಪಕ್ಕಾಗಿ ಶಿಲೆಯಾದ ಕ್ರಿಸ್ತನು ಒಂದೇ ಬಾರಿ ಹೊಡೆಯಲ್ಪಟ್ಟನು. ಕ್ರಿಸ್ತನ ಮರಣವು ಮಾನವನ ಪಾಪ ಮತ್ತು ಶಾಪವನ್ನು ತೆಗೆದುಹಾಕಿ ಅವನಿಗೆ ಜೀವವಾಯಿತು. ಇದ ಮಾನವನು ಶಿಲೆಯೊಡನೆ ಮಾತಾಡಿದ್ರ ಸಾರ್ತು. ಅವನು ತನ್ನ ಪಾಪಗಳನ್ನ ಅಂಗೀಕರಿಸಿದ್ರೆ ಸಾಕು. ನಾವು ನಮ್ಮ ಪಾಪಗಳನ್ನ ಅಂಗೀಕರಿಸಿದ್ರೆ ಅವನು ನಂಬಿಗಸ್ತನೂ ನೀತಿಯುಳ್ಳವನು ಆಗಿದ್ದರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿ ಎಲ್ಲ ಅಧರ್ಮದಿಂದ ನಮ್ಮನ್ನು ಶುದ್ಧಪಡಿಸ್ತಾನೆ. 1 ಯೋಹಾನ 1:9. ಈ ಸತ್ಯವನ್ನು ಬಹಿರಂಗಪಡಿಸಲು ದೇವರು ಮೋಶೆ ಮತ್ತು ಆರೋನರಿಗೆ ಶಿಲೆಯೊಡನೆ ಮಾತಾಡಲು ಹೇಳಿದನು. ಆ ಕೊನೆಯ ದಿನದಲ್ಲಿ, ಆ ಮಹಾಹಬ್ಬದ ದಿನದಲ್ಲಿ ಯೇಸು ನಿಂತು ಕೂಗಿದನು, ಯಾರಿಗಾದರೂ ದಾಹವಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂದು. ನನ್ನನ್ನು ನಂಬೋನು ಶಾಸ್ತ್ರದಲ್ಲಿ ಹೇಳಿರುವಂತೆ ಅವನ ಹೃದಯದಿಂದ ಜೀವಜಲದ ನದಿಗಳು ಹರಿಯುತ್ತವೆ. ಯೋಹಾನ ಅಧ್ಯಾಯ 7 ವಚನಗಳು 37-38. ಪ್ರಭು ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವವು ನಿಮ್ಮೊಡನೆ ಇರಲಿ. ಆಮೆನ್.